ಕೋಲಾರದ ಮಾಲೂರಿನಲ್ಲಿ ಮುಂದುವರೆದಿದೆ ಬ್ಯಾನರ್ ಗಲಾಟೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಬ್ಯಾನರ್ ತೆರವು ಕಿತ್ತಾಟ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ದೊಡ್ಡ ರಾದ್ದಾಂತವೇ ನಡೆದು ಹೋಗಿದೆ. ಇಂಥದ್ರ ನಡುವೆ ಮಾಜಿ ಶಾಸಕ ಬಿಜೆಪಿ ಮುಖಂಡ ಕೆಎಸ್ ಮಂಜುನಾಥ್ ಗೌಡ ಅವರ ಬರ್ತ್ಡೇ ಸಂಬಂಧ ಮಾಲೂರಿನಲ್ಲಿ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಆ ವಿಚಾರದಲ್ಲಿ ಈಗ ಗಲಾಟೆ ಆಗಿದೆ. ಬ್ಯಾನರ್ ತೆರವುಗೊಳಿಸಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಬ್ಯಾನರ್ ತೆರವುಗೊಳಿಸಲಾಗಿತ್ತು. ಮಂಜುನಾಥ್ ಗೌಡ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಂತಹ ಒಂದು ಬ್ಯಾನರ್ ಅದು. ಕೈ ಶಾಸಕ KY ನಂಜೇಗೌಡ ಕಟೌಟ್ ತೆರವು ಮಾಡದೇ ಇದ್ದದ್ದಕ್ಕೆ ಗರಂ ಆದರು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ಜೊತೆ ಬಿಜೆಪಿ ಮುಖಂಡರು ವಾಗ್ವಾದಕ್ಕಿಳಿದರು. ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ನಂಜೇಗೌಡ ಕಟೌಟ್ ಕೂಡ ತೆರವು ಮಾಡಲಾಯಿತು. ಸಿಬ್ಬಂದಿ ಅದನ್ನು ತೆರವು ಮಾಡಿದರು. ಇದೀಗ ಮಾಲೂರು ಶಾಸಕ KY ನಂಜೇಗೌಡ ಕಟೌಟ್ ತೆರವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬಿಜೆಪಿಯ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ಹುಟ್ಟುಹಬ್ಬದ ನಿಮಿತ್ತ ಶುಭ ಕೋರಿ ಹಾಕಲಾಗಿದ್ದಂತಹ ಬ್ಯಾನರ್ ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರು ತೆರವುಗೊಳಿಸಿದರು. ಆದರೆ ನಂಜೇಗೌಡ ಅವರ ಕಟೌಟ್ ಹಾಗೆ ಇತ್ತು, ಅದನ್ನು ತೆರವು ಮಾಡಿರಲಿಲ್ಲ. ಹಾಗಾಗಿನೇ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದ ಬೆನ್ನಲ್ಲೇ ಆ ಕಟೌಟನ್ನು ಕೂಡ ತೆರವುಗೊಳಿಸಲಾಗಿದೆ. ಕಟೌಟಾಗಿ ಎಷ್ಟು ತಿಂಗಳಾಯ್ತು? ಕಟೌಟಾಗಿ ಎಷ್ಟು ತಿಂಗಳಾಯ್ತು? ಈ ಪಂಚಾಯತಿ ಕಾಂಗ್ರೆಸ್ ಪರ ಕೆಲಸ ಮಾಡ್ತಿದ್ದ, ಎಲ್ಲ ಪಬ್ಲಿಕ್ ಕೆಲಸ ಮಾಡ್ತಿದ್ದೆ. ಸಮಯ ಅವ್ನು ತಗೊಂತ ನಾಲ್ಕು ದಿನ ಆಗೈತೆ. 4 ದಿನ ಬೇರೆ ಕಿತ್ತಿದ್ರ, 3 ತಿಂಗಳಿಂದ ಬೇರೆ ಕಿತ್ತಿಲ್ಲ ನೀವು. ಸಮಯ ನೆನ್ನೆ ಹೇಳಿ ಸಮಯ 3 ದಿನ ಯಾರು ಹೇಳಿಲ್ಲ ನಮ್ಕ. ಯಾವಾಗ ಕೇಳ ಮಾಡಿಲ್ಲ ಪಂಚಾಯತಿಗೆ. 3 ತಿಂಗಳಿಂದ ಹಾಕಿ ಕಟೌಟಾಗೆ ಗುಲಾಮ್ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಸರ್? ಗುಲಾಮ್ ಕಾಂಗ್ರೆಸ್ ಪಕ್ಷಕ್ಕೆ ನೀವು ದೇವಸ್ಥಾನ ತೆಗಿರೋದು ಕಿತ್ತಾಕ ಕಡೆ ಅದು ಹೇಳಿದ್ರೆ ಕಿತ್ಕೊಂತಾರ. ಬಿಜೆಪಿ ಪಕ್ಷ ಬ್ಯಾನರ್ ಕಿತ್ತಾಕವ್ರೆ, ಕಾಂಗ್ರೆಸ್ ಬಿಟ್ಟವ್ರೆ. ನಾವು ಪುಷರ್ ದುಡ್ಡು ಹಾಕಿದ್ರೆ ಬ್ಯಾನರ್ ನಾನು ದುಡ್ಡು ಕೊಡಿಲ್ವಾ? ಏ ಜಯಪ್ಪ ಒಂದು ಪಕ್ಷ ಕೆಲಸ ಮಾಡ್ತಾರೆ, ಪಂಚಾಯತ್ ಕೆಲಸ ಮಾಡ್ತಾ ಇಲ್ಲ. ಬಿಡಿ ನಂಬರ್ ಬಿಡಿ. ಕಾಣ್ಗಲ್ಲ ಕಟೌಟಾಗಿ ಎಷ್ಟು ತಿಂಗಳಾಯ್ತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.